ಮಂಥರೆ ರಾಮನ ವೈರಿಯಾಗಿದ್ಲು, ಕೈಕೇಯಿಯ ಕಿವಿ ಊದಿದ್ಲು, ಕೈಕೇಯಿಗೆ ತಲೆ ಕೆಟ್ಟೋಯ್ತು. ಹಾಗಾದ್ರೆ ಈಗೇನು ಮಾಡಬೇಕು? ರಾಮ ಪಟ್ಟಾಭಿಷೇಕ ತಡಿಲಿಕ್ಕೆ ಏನು ಮಾಡಬೇಕು ಅಂತ ಕೈಕೇಯಿ ಮಂಥರೆಯನ್ನು ಕೇಳಿದ್ದು. ಆಗ ಮಂಥರೆ ಒಂದು ಉಪಾಯ ಹೇಳ್ತಾಳೆ. ನೀನು ದಶರಥನನ್ನು ಮದುವೆ ಮಾಡಿಕೊಂಡ ಹೊಸ್ತರಲ್ಲಿ ದಶರಥ ಮಹಾರಾಜರು ಶಂಬರಾಸುರನ ಜೊತೆಗೆ ಯುದ್ಧಕ್ಕೆ ಹೋದಾಗ ನಿನ್ನನ್ನು ಕರ್ಕೊಂಡು ಹೋಗಿದ್ದರು. ನೀನೇ ಹೇಳಿದ್ದೆ ನನ್ನ ಹತ್ರ ಆ ಕಥೆ. ದಶರಥ ಶಂಬರಾಸುರನ ಜೊತೆ ಯುದ್ಧಕ್ಕೆ ಹೋಗುವಾಗ ಕೈಕೇಯಿಯನ್ನು ಕರ್ಕೊಂಡು ಹೋಗಿದ್ದಂತೆ. ಅಲ್ಲಿ ಏನಾಗಿದೆ, ಕೈಕೇಯಿಯನ್ನು ಕರ್ಕೊಂಡು ರಥದಲ್ಲಿ ಕೂತ್ಕೊಂಡು ಯುದ್ಧ ಮಾಡ್ತಾ ಇದ್ದ ದಶರಥ. ಆ ರಥಕ್ಕೆ ಚಕ್ರ ಇರ್ತದೆ, ಗಾಲಿ. ಆ ರಥದ ಚಕ್ರ ಈಚೆ ಬರಬಾರ್ದು ಅಂತ ಹೇಳಿ ಆ್ಯಕ್ಸೆಲ್ ಅಂತ ಇರ್ತದೆ ನೋಡಿ, ಎರಡು, ಈ ಕಡೆ ಚಕ್ರ ಈ ಕಡೆ ಚಕ್ರಕ್ಕೆ ಮಧ್ಯದಲ್ಲಿ ಒಂದು ಆ್ಯಕ್ಸೆಲ್ ರಾಡ್ ಇರ್ತದೆ. ಅದು ಈಚೆ ಬರಬಾರ್ದು ಚಕ್ರ ಅಂತ ಹೇಳಿ ಒಂದು ಹೋಲ್ ಮಾಡಿ ಅದರೊಳಗೊಂದು ಕಬ್ಬಿಣದ ರಾಡ್ ಹಾಕಿರ್ತಾರೆ ಈಚೆ ಬರದೇ ಇದ್ದಂಗೆ. ಅದು ರಥ ಓಡಾಡಿ ಓಡಾಡಿ ಆ ಕಬ್ಬಿಣದ ರಾಡ್ ಸೌದು ಹೋಗಿತ್ತು. ದಶರಥ ಮಹಾರಾಜರು ನೋಡಿಕೊಂಡಿಲ್ಲ, ಯುದ್ಧಕ್ಕೆ ಹೊರಟಿದ್ದಾರೆ. ಹಿಂದ್ಗಡೆ ಕೂತಿದ್ಲು ಕೈಕೇಯಿ. ಅಕಸ್ಮಾತ್ ನೋಡಿದ್ಲು ಚಕ್ರ ಈಚೆ ಬರ್ತಾ ಇದೆ, ಈಚೆ ಬರ್ತಾ ಇದೆ. ಯಾಕೆ ಅಂದರೆ ಆ ರಾಡ್ ಸೌದು ಹೋಗಿದೆ, ಈಚೆ ಬರ್ತಾ ಇದೆ. ಅಷ್ಟೊತ್ತಿಗೆ ತುಂಡು ಆಯಿತು, ಆ ರಾಡ್ ತುಂಡೇ ಆಗೋಯ್ತು, ಸೌದು ತುಂಡಾಯಿತು. ಚಕ್ರ ಪೂರ್ತಿ ಈಚೆ ಬಂದರೆ ರಥ ಕುಸಿದು ಬೀಳ್ತದೆ, ದಶರಥ ಮಹಾರಾಜ ಸಾಯ್ತಾನೆ. ರಥನೇ ಬಿದ್ದರೆ ಸಾಯಿದೆ, ಇನ್ನೇನಾಗುತ್ತೆ ಯುದ್ಧದಲ್ಲಿ. ಆ ಪ್ರಸಂಗ ಬಂದಾಗ ಕೈಕೇಯಿ ಆ ರಾಡ್ ತುಂಡಾದ ಕೂಡಲೇ ತನ್ನ ಕೈಯನ್ನಿಟ್ಟಿದ್ಲಂತ ಆ ತೂತಿನಲ್ಲಿ. ಕಬ್ಬಿಣದ ರಾಡ್ ಹಾಕಬೇಕಾದ ತೂತಿನಲ್ಲಿ ತನ್ನ ಕೈಯನ್ನಿಟ್ಲು. ರಥ ಈಚೆ ಚಕ್ರ ಅಲ್ಲಾಡಲ್ಲಾಡಿ ಈಚೆ ಬರುವಾಗೆಲ್ಲ ಕೈ ತಡಿತಾ ಇತ್ತು. ಕೈಗೇನೂ ಆಗಲಿಲ್ವೇ ಅಂತಂದರೆ ಅವಳ ಕೈ ವಜ್ರದ ಕೈ ಅಂತೆ. ಕೈಕೇಯಿಯ ಕೈ ವಜ್ರದ ಕೈ, ಅಂಥ ವರ ಇತ್ತು ಅವಳಿಗೆ. ಅದಕ್ಕೊಂದು ಕಥೆ. ಸಣ್ಣ ವಯಸ್ಸು, ಇನ್ನೂ ಮದುವೆ ಆಗಿಲ್ಲ ಕೈಕೇಯಿಗೆ. ಸಣ್ಣ ವಯಸ್ಸಿನಲ್ಲಿದ್ದಾಗ ಕೇಕೇಯಿ ದೇಶದ ಅಶ್ವಪತಿ ರಾಜನ ಮನೆಗೆ ಒಬ್ಬ ಋಷಿಗಳು ಬಂದರಂತೆ. ಸಾಧಾರಣ ಋಷಿಗಳು ದೇಶಾವರಿ ಬ್ರಾಹ್ಮಣರ ಹಾಗೆ ತಿರುಗ್ತಾ ಇರ್ತಾರೆ. ಒಬ್ಬೊಬ್ಬ ರಾಜನ ಅರಮನೆಯಲ್ಲಿ ತಿಂಗಳೋ 2 ತಿಂಗಳೋ ಇದ್ದಿದ್ದು ಇನ್ನೊಂದು ಕಡೆ ಹೋಗೋದು. ಅಶ್ವಪತಿ ರಾಜನ ಮನೆಗೆ ಬಂದರು ಋಷಿಗಳು. ನಾನೊಂದು ತಿಂಗಳು ಇಲ್ಲಿ ಇರ್ತೀನಿ, ಅವಕಾಶ ಮಾಡಿಕೊಡು ಅಂದರು. ದೊಡ್ಡ ಭಾಗ್ಯ ನಂದು, ನಮ್ಮ ಪುಣ್ಯ, ಬರ್ರಿ ಅಂತ ಅವ್ರಿಗೊಂದು ಪ್ರತ್ಯೇಕ ಮನೆಯೇ ತಯಾರು ಮಾಡಿದ ಅಶ್ವಪತಿ ರಾಜ. ಅವರ ಸೇವೆಗೋಸ್ಕರವಾಗಿ ಕೈಕೇಯಿಯನ್ನು ಇಟ್ಟ. 7-8 ವರ್ಷದ ಹುಡುಗಿ, ಸಣ್ಣ ಹುಡುಗಿ ಕೈಕೇಯಿ. ಅಲ್ಲಿ ಕಸ ಗುಡಿಸೋದು, ಅವರಿಗೆ ನೀರು ತಂದು ಕೊಡೋದು, ಏನೇನು ಕೆಲಸ ಮಾಡಬೇಕು ಅದಕ್ಕೆಲ್ಲ ಕೈಕೇಯಿಯನ್ನು ನಿಯೋಜಿಸಿದ. ಕೈಕೇಯಿ ಕೆಲಸ ಮಾಡ್ತಾಯಿದ್ಲು, ಋಷಿಗಳ ಸೇವೆ ಮಾಡ್ತಾಯಿದ್ಲು. ಅವರು ಏನೇನೋ ಕಥೆ ಹೇಳ್ತಾಯಿದ್ರು ಆ ಹುಡುಗಿಗೆ. ತುಂಬ ಸಲಿಗೆ ಬೆಳೀತು. ಆ ಕೈಕೇಯಿ ಯಾವಾಗಲೂ ಈ ಋಷಿಗಳ ಮನೆಯಲ್ಲೇ ಇರ್ತಿದ್ಲು. ಕೆಲಸ ಮಾಡೋದು, ಅಜ್ಜ ಅಂತ ಸಲಿಗೆಯಲ್ಲಿ ಏನೋ ಕಥೆ ಕೇಳೋದು, ಸುದ್ದಿ ಹೇಳೋದು, ಅಷ್ಟು ಸಲಿಗೆ, ಭಾರಿ ಪ್ರೀತಿ. ಒಂದು ದಿವಸ ಅಜ್ಜನ ಜೊತೆಗೆ ಮಾತಾಡೋಣ ಅಂತ ಕೈಕೇಯಿ ಬಂದಿದ್ದಾಳೆ ಹುಡುಗಿ. ಅವತ್ತಿನ ದಿವಸ ಋಷಿಗಳು ಚೆನ್ನಾಗಿ ಊಟ ಮಾಡಿ ಮಲಗಿಬಿಟ್ಟಿದ್ದಾರೆ. ಸ್ವಲ್ಪ ಊಟ ಜಾಸ್ತಿ ಆಗಿತ್ತೋ ಏನೋ, ನಿದ್ದೆನೂ ಜಾಸ್ತಿ ಬಂದಿದೆ. ಇವಳು ಬಂದು ನೋಡಿದ್ಲು, ಅಜ್ಜ ನಿದ್ದೆ ಮಾಡ್ತಾ ಇದ್ದಾರೆ. 2-3 ಸಲ ಬಂದು ನೋಡಿದರೂ ನಿದ್ದೆನೇ. ಮಾತಾಡಿಸ್ಬೇಕು ಅಂತ ಇವಳಿಗೆ ಆಸೆ, ಅವರು ನಿದ್ದೆ ಹೊಡಿತಾ ಇದ್ದಾರೆ. ಕೊನೆ ಕೈಕೇಯಿ ಒಂದು ವಿನೋದ ಮಾಡೋಣ ಅಂತ ಪ್ರವೃತ್ತಿ ಉಂಟಾಯಿತು. ವಿನೋದಕ್ಕೋಸ್ಕರ ತಾನು ಶೃಂಗಾರ ಮಾಡಿಕೊಳ್ಳುವ ಡಬ್ಬಿ ಒಂದಿರ್ತದಲ್ಲ, ಕಾಡಿಗೆ ಕುಂಕುಮ ಮತ್ತು ಇನ್ನೇನೇನೋ ಇಟ್ಕೊಂಡಿರ್ತಾರೆ, ಆ ಡಬ್ಬಿ ತಂದು. ಋಷಿಗಳು ನಿದ್ದೆ ಮಾಡ್ತಾ ಇದ್ದಾರೆ. ಅವರ ಮುಖಕ್ಕೆಲ್ಲ ಒಂದಿಷ್ಟು ಪೌಡ್ರ್ ಬಡದ್ಲು. ಒಳ್ಳೆ ಮೇಘಶ್ಯಾಮ ಅಂಥವರು ಬಿಳಿ ಬಣ್ಣದವರಾದರು. ಆ ರೀತಿ ಪೌಡ್ರ್ ಬಡದ್ಲು. ಹಣೆ ಕುಂಕುಮ ಇಟ್ಲು, ಗಲ್ಲಕ್ಕೊಂದು ಏನೋ ಚುಕ್ಕೆ ಇಟ್ಲು, ಕಣ್ಣಿಗೆ ಕಾಡಿಗೆ ಹಚ್ಚಿದ್ಲು. ಇದೆಲ್ಲ ಮಾಡಿದ್ಲು. ತಾನೇನೇನು ಶೃಂಗಾರ ಮಾಡ್ಕೋಬೇಕೋ ಎಲ್ಲ ಋಷಿಗಳಿಗೆ ಮಾಡಿದ್ಲು. ಇಷ್ಟು ಮಾಡಿದರೂ ಪುಣ್ಯಾತ್ಮ ಎಚ್ಚರಿಕೆ ಆಗಿಲ್ಲ ಅವರಿಗೆ. ಕಣ್ಣಿಗೆ ಕಾಡಿಗೆ ಹಚ್ಚಿದಾಗಲೂ ನಿದ್ದೆ ಮಾಡ್ತಿದ್ದಾರೆ. ಅವತ್ತು ಏನು ಕಸಕಸೆ ಪಾಯಸ ಮಾಡಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ, ಚೆನ್ನಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಇವು ಹಾಕಿರ್ತಾರೆ ನೋಡಿ ಜಾಕಾಯಿ ಅಂತ, ಹೋಳಿಗೆ ಹಾಕಿರ್ತಾರೆ, ಎಲ್ಲೆಲ್ಲದು ನಿದ್ದೆ ಬಂದುಬಿಡ್ತದೆ ಅವತ್ತು. ಆ ರೀತಿ ನಿದ್ದೆ ಮಾಡ್ತಿದ್ದಾರೆ. ಆಮೇಲೊಂದು ಕನ್ನಡಿ ತೊಗೊಂಡು ಬಂದಳು. ಕನ್ನಡಿ ಅವ್ರ ಎದುರುಗಡೆ ಹಿಡ್ಕೊಂಡು ಕೂತಿದ್ದಾಳೆ, ಕಾಯ್ಕೊಂಡು ಕೂತಿದ್ದಾಳೆ. ಅವ್ರು ಎದ್ದಾಗ ತಮ್ಮ ಮುಖ ತಾವು ನೋಡ್ಕೊಳ್ಳಿ ಅಂತ.
ಅಂತೂ ಸ್ವಲ್ಪ ಹೊತ್ತಿಗೆ ಎಚ್ಚರಿಕೆ ಆಯಿತು ಋಷಿಗಳಿಗೆ. ಕಣ್ಣು ಬಿಡ್ತಾರೆ, ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬ ಕಾಣಿಸ್ತಾ ಇದೆ. ಅವರಿಗೆ ತಮ್ಮ ಮೇಲೆ ಡೌಟ್ ಬಂತಂತೆ, ನಾನು ಯಾರು ಅಂತ. ನಾನು ಯಾರು, ನನಗೆ ಯಾವಾಗ ದೆವ್ವದ ರೂಪ ಬಂತು, ಎಂಥ ವಿಚಿತ್ರ ಆಗಿದೆಯಲ್ಲ ನನ್ನ ಮುಖ, ಇದೆಷ್ಟು ಬೆಳಗಾಗಿದೆ, ಏನು ಕಾಡಿಗೆ ಏನು, ಕುಂಕುಮ ಏನು, ಇದೆಲ್ಲ ನೋಡಿಕೊಂಡು ಗಾಬರಿ ಆದಾಗ ಇವಳು ನಗಲಿಕ್ಕೆ ಶುರು ಮಾಡಿದ್ಲು. ಕೈ ಗೊತ್ತಾಯಿತು, ಇದು ಕುಚೋದ್ಯ ಇದು ಅಂತ ಗೊತ್ತಾಯಿತು. ಶಾಪ ಹಾಕಿಬಿಟ್ರು ಋಷಿಗಳು. ಕೈಕೇಯಿ ನನ್ನ ಮುಖಕ್ಕೆ ಕಪ್ಪು ಮಸಿ ಬಳದದ್ರಿಂದ, ಅವ್ರಿಗೆ ಕಾಡಿಗೆ ಅಂತ ಗೊತ್ತಿಲ್ಲ, ಒಟ್ಟು ನನ್ನ ಮುಖಕ್ಕೆ ಕಪ್ಪು ಮಸಿ ಬಳದದ್ರಿಂದ ನಿನ್ನ ಮುಖಕ್ಕೂ ಮುಂದೆ ಮಸಿ ಬಳಿಲಿ. ಮುಖಮಗ್ರೇ ನಿರೀಕ್ಷಂತೆ ನೈವ ಲೋಕಾಃ ಕಥಂಚನ. ಇವತ್ತು ನನ್ನ ಮುಖ ನೋಡ್ಕೊಳ್ಳಿಕ್ಕೆ ನನಗೇ ಅಸಹ್ಯ ಆಗ್ತಾ ಇದೆ, ಮುಂದೆ ಎಲ್ಲರೂ ನಿನ್ನ ಮುಖ ನೋಡದೇ ಇರೋ ಹಾಗಾಗಲಿ, ಯಾರೂ ನಿನ್ನ ಮುಖ ನೋಡಿರಬಾರ್ದು, ಅಂಥ ಅಪಕೀರ್ತಿಯ ಮಸಿ ನಿನ್ನ ಮುಖಕ್ಕೆ ಬಳಿಲಿ ಅಂತ ಶಾಪ ಹಾಕಿಬಿಟ್ರು. ಇಷ್ಟು ಕುಚೋದ್ಯ ಮಾಡಿದ್ದು, ಇನ್ನು ನಿನ್ನ ಮನೇಲಿ ಇರಲ್ಲ ನಾನು ಅಂತ ಎಲ್ಲ ಗಂಟು ಕಟ್ಕೊಂಡು ಹೊರಟೇ ಬಿಟ್ರು. ಹೋಗುವಾಗ ಆ ಸಿಟ್ಟಿನ ರಭಸದಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಸಾಮಾನು ಮರ್ತು ಹೋಗಿಬಿಟ್ಟಿದ್ರು. ಬಹುಶಃ ದೇವ್ರ ಪೆಟ್ಟಿಗೆನೇ ಇರಬೇಕು ಏನೋ, ಸಾಲಿಗ್ರಾಮದ ಪೆಟ್ಟಿಗೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಕೈಕೇಯಿಗೆ ಅದು ನೋಡಿದ್ಲು. ಅಯ್ಯೋ ಅಜ್ಜ, ಇಂಥ ದೊಡ್ಡ ಪೆಟ್ಟಿಗೆ ಬಿಟ್ಟು ಹೋಗಿದ್ದಾರಲ್ಲ ಅಂತ ಅದನ್ನು ಹಿಡ್ಕೊಂಡು ಓಡಿದ್ಲು. ಅಜ್ಜ, ಒಂದು ಸಾಮಾನು ಬಿಟ್ಟಿದ್ದೀರಿ, ಇದನ್ನು ತೊಗೊಂಡು ಹೋಗ್ರಿ ಅಂತ. ತಿರುಗಿ ನೋಡಿದರು, ಕೈಕೇಯಿ ಬರ್ತಾಯಿದ್ಲು ಪೆಟ್ಟಿಗೆ ಹಿಡ್ಕೊಂಡು. ತೊಗೊಂಡ್ರು. ಎಂಥ ಕೈನಿಂದು, ಇನ್ನೊಬ್ಬರಾಗಿದ್ದರು ಬಿಟ್ಟು ಹೋಗಿದ್ದಾರೆ, ಇರಲಿ ಅವ್ರ ನೆನಪಿಗೆ ಉಳಿತದೆ ಪ್ರಸಾದ ಅಂತ ಇಟ್ಕೊಂಡ್ಬಿಟ್ಟವರು. ನೀನು ತಂದು ಕೊಟ್ಟಿಯಲ್ಲ ಕೈಯಿಂದ ಬಿಟ್ಟೋದ ಸಾಮಾನು, ನಿನ್ನ ಕೈ ವಜ್ರದ ಕೈ ಆಗಲಿ ಅಂತ ವರನೂ ಕೊಟ್ಟು. ವಜ್ರದ ಕೈ ಆಗಲಿ ನಿನಗೆ, ಯಾಕೆ ಇನ್ನೊಬ್ಬರು ಸಾಮಾನು ಕೊಡಬೇಕು ಅಂತ ಕೊಟ್ಟಿದ್ದಿ, ಆದ್ದರಿಂದ ವಜ್ರದ ಕೈ ಆಗಲಿ. ಹೀಗೆ ಕೈಕೇಯಿ ಒಂದು ಶಾಪನೂ ಪಡೆದ್ಲು, ವಜ್ರದ ಕೈ ಆಗಲಿ ಅಂತ ವರನೂ ಪಡೆದ್ಲು. ಆಮೇಲೆ ಆ ವಜ್ರದ ಕೈ ಆದ್ದರಿಂದಲೇ ಆಮೇಲೆ ದಶರಥನ ಜೊತೆಗೆ ಮದುವೆ ಆಯಿತು. ಶಂಬರಾಸುರನ ಜೊತೆಗೆ ಯುದ್ಧಕ್ಕೆ ಹೋಗುವಾಗ ಆ ಕೈ ಇಟ್ಟು ಚಕ್ರ ಈಚೆ ಬರದೇ ಇದ್ದ ಹಾಗೆ ಕಾಪಾಡಿದ್ದು. ಆಮೇಲೆ ಶಂಬರಾಸುರನನ್ನು ಗೆದ್ದು ದಶರಥ ನೋಡ್ತಾನೆ, ಕೈಕೇಯಿ ಬಗ್ಗೆ ಕೈ ಇಲ್ಲಿಟ್ಟಿದ್ದು ಕೂತಿದ್ದಾಳೆ. ಹಿಂಗ್ಯಾಕೆ ಕೂತಿದ್ದಿ ಅಂತ ಕೇಳಿದ. ಏನು ನೀವು ರಾಡ್ ಸೌದು ಹೋಗಿದೆ ನೋಡಿಕೊಂಡಿಲ್ಲ, ಅದು ಸೌದು ಕೆಳಗೆ ಬಿತ್ತು, ನಾನು ಕೈ ಇಟ್ಟು ಕಾಪಾಡಿದೆ ಅಂತ. ಅವನಿಗೆ ಬಹಳ ಸಂತೋಷ ಆಯಿತು. ಹಾಗಾದ್ರೆ ನಾನು ನಿನಗೆ 2 ವರ ಕೊಡ್ತೇನೆ, ಏನಾದರೂ ಬೇಕಾದ್ರೆ ಕೇಳು. ಕೈಕೇಯಿ ಅವತ್ತಿನಿಂದ ಆ ವರ ಮರ್ತೇ ಬಿಟ್ಟಿದ್ದಾಳೆ. ಗಂಡನ ಹತ್ರ ವರ ಏನು ಕೇಳೋದು, ಯಾರಾದರೂ ಕೇಳ್ತಾರ? ಯುಗಾದಿ ಹಬ್ಬ ಬಂದಿದೆ, ನನಗೊಂದು ಸೀರೆ ಕೊಡಿಸ್ರಿ, ವರ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಒಂದು ಸೀರೆ ಕೊಡಿಸ್ರಿ ಅಂತ. ಸೀರೆ ಕೊಡಿಸ್ರಿ ಅಂತ ಕೇಳಲಿಕ್ಕೆ ವರ ಕೇಳಬೇಕಾ? ಅದೆಲ್ಲ ಸರಿಯಲ್ಲ. ಕೇಳಲೇ ಇಲ್ಲ. ದಶರಥ ಏನೂ ಕಡಿಮೆ ಮಾಡಿದ್ದಿಲ್ಲ, ಇವಳು ವರ ಕೇಳಿದ್ದಿಲ್ಲ. ಆದರೆ ಈ ಕಥೆಯನ್ನು ಮಂಥರೆಗೆ ಹೇಳಿದ್ಲು. ಮಂಥರೆಗೆ ಅದು ನೆನಪಿತ್ತು. ಇವಳು ಮರೆತು ಬಿಟ್ಟಿದ್ದಾಳೆ, ಅವಳು ನೆನಪಿಟ್ಟುಕೊಂಡಿದ್ದಾಳೆ. ಈಗ ಮಂಥರೆ ಕಿವಿ ಊದಿ ಕೈಕೇಯಿಯ ಮನಸ್ಸು ಕೆಡಿಸಿ ರಾಮನ ಪಟ್ಟಾಭಿಷೇಕಕ್ಕೆ ಕಲ್ಲು ಹಾಕಬೇಕು ಅಂತ ಅವಳಿಗೆ ಮನಸ್ಸಿನಲ್ಲಿ ಬರೆಸಿ, ಹ್ಯಾಕೆ ಕಲ್ಲು ಹಾಕೋದು ಅಂತ ಕೇಳಿದಾಗ ಇದನ್ನು ಹೇಳ್ತಾ ಇದ್ದಾಳೆ ಮಂಥರೆ. ನೀನೇ ಹೇಳಿದ್ದಿ ಗಂಡ 2 ವರ ಕೊಡ್ತೇನೆ ಅಂತ ಹೇಳಿದ್ನಲ್ಲ, 2 ವರ ಕೇಳು. 1 ವರ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಕೇಳು, ನೀ ರಾಜಮಾತೆ ಆಗ್ತಿ. ಇನ್ನೊಂದು ವರ ಕೇಳು, ರಾಮ ದಂಡಕಾರಣ್ಯಕ್ಕೆ ಹೋಗಲಿ ಅಂತ. ಕೈಕೇಯಿಗೆ ಆಶ್ಚರ್ಯ ಆಯಿತು. ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಲಿ ಅಂತ ಬೇಕಾದ್ರೆ ಕೇಳೋಣ, ರಾಮ ಯಾಕೆ ದಂಡಕಾರಣ್ಯಕ್ಕೆ ಹೋಗಬೇಕು? ಅವನಿಲ್ಲಿದ್ದರೇನು ಬಾಧಕ? ಅವನಿಲ್ಲಿದ್ದರೆ ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆಗಿ ರಾಜ ಆದರೂ ಕೂಡ ಬರೀ ನಾಮಕಾವಸ್ಥೆ ಆಗ್ತಾನೆ, ಅವನಿಗೇನು ಬೆಲೆ ಇರಲ್ಲ. ರಾಮ ಕಣ್ಣೆದುರಿಗಿದ್ದರೆ ಎಲ್ಲರೂ ಅವನ ಹತ್ರನೇ ಬರೋದು, ಅವನಿಂದಲೇ ಸಲಹೆ ಪಡೆಯೋದು, ಅವನಿಗೆ ಆದರ ಮಾಡೋದು ಮಾಡ್ತಾರೆ. ರಾಮನ ಎದುರುಗಡೆ ಭರತ ರಾಜನಾಗಲಿ ಯಾವ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ, ಅವ್ರಿಗೆ ಬೆಲೆ ಇಲ್ಲ. ರಾಮ ಸಾಧಾರಣ ಪ್ರಜೆಯಾಗಿದ್ದರೂ ಕೂಡ ಅವನಿಗೇ ಬೆಲೆ. ಆದ್ದರಿಂದ ಭರತನಿಗೆ ಬೆಲೆ ಬರಬೇಕಾದ್ರೆ, ಅವನಿಗೇನೊಂದು ಸ್ಥಾನಮಾನ ಸಿಗಬೇಕಾದ್ರೆ ರಾಮ ದೂರ ಹೋಗಬೇಕು. ಕಾಡಿಗೆ ಹೋದರೆ ಮಾತ್ರ ಭರತನಿಗೆ ಬೆಲೆ ಬರುತ್ತೆ, ಇಲ್ಲದಿದ್ದರೆ ಭರತನಿಗೆ ಸ್ಥಾನಮಾನ ಇಲ್ಲ. ಆದ್ದರಿಂದ ದಂಡಕಾರಣ್ಯಕ್ಕೆ ಹೋಗಲಿ, ಇಲ್ಲೇ ಹತ್ತಿರದ ಲಾಲ್ಬಾಗ್ ಹೋಗಲಿ ಅಂತ ಕೇಳಿಬಿಡಬಾರ್ದು. ಮತ್ತೆ ಬಂದು ಹೋಗ್ತಾನೆ, ಏನು ಉಪಯೋಗ ಬಂತು? ಬಹುದೂರದ ದಂಡಕಾರಣ್ಯಕ್ಕೆ ಹೋಗಬೇಕು. ಅಲ್ಲಿ ಕ್ರೂರವಾದ ಮೃಗಗಳಿರ್ತಾವೆ, ರಾಕ್ಷಸರಿರ್ತಾರೆ, ಅವರೆಲ್ಲ ಸೇರಿ ರಾಮನ ಕಥೆ ಮುಗಿಸೇ ಬಿಡ್ತಾರೆ. ಭರತ ನಿರಾತಂಕವಾಗಿ ರಾಜ ಆಗಬಹುದು. ಇಷ್ಟು ಮಂಥರೆಯ ದೂರಾಲೋಚನೆ. ಸರಿ ಅಂಥೇಳಿ ಕೈಕೇಯಿ ಸಿಟ್ಟಾಗಿ ಕೂತ್ಕೊಂಡ್ಳು. ದಶರಥ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಿದವ ನೇರ ಇಲ್ಲಿ ಬಂದ.
ಕೈಕೇಯಿಗೆ ಸುದ್ದಿ ಹೇಳೋಣ ಅಂತ ಬಂದರೆ ಕೈಕೇಯಿ ಇಷ್ಟು ಗಂಟು ಮುಖ ಮಾಡ್ಕೊಂಡು ಕೂತಿದ್ದಾಳೆ. ಯಾಕೆ ಸಿಟ್ಟು ಏನು ಅಂತ ಕೇಳಿದರೆ ಎಲ್ಲ ಹೇಳಿದ್ಲು, ನೀವು ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು, ರಾಮ ಕಾಡಿಗೆ ಹೋಗಬೇಕು, ಇಲ್ಲದಿದ್ದರೆ ನಂಗೆ ಸಮಾಧಾನ ಇಲ್ಲ ಅಂತ. ದಶರಥ ಕುಸಿದು ಬಿದ್ದ. ಅಲ್ಲ, ಬೇಕಾದರೂ ಒಂದು ಕೇಳು, ಭರತನಿಗೆ ಪಟ್ಟಾಭಿಷೇಕ ಕೇಳು, ರಾಮದಂಡಕಾರಣ್ಯಕ್ಕೆ ಯಾಕೆ ಹೋಗಬೇಕು? ಅದು ದಶರಥನ ಪ್ರಶ್ನೆ. ಅಂತೂ ರಾಮದಂಡಕಾರಣ್ಯಕ್ಕೆ ಹೋಗಬೇಕು, ಇಲ್ಲಿ ಇರ್ಕೂಡ್ದವನು. ಅಷ್ಟು ಹಠ ಹಿಡಿದ್ಬಿಟ್ರು. ದಶರಥ ಆವತ್ತು ಅಂದ್ಕೊಂಡ, ನಾನು ಯಾವುದನ್ನು ಹೂವು ಅಂತ ತಿಳ್ಕೊಂಡಿದ್ದೆ ಅದು ಹಾವದು, ಹೂವಲ್ಲ ಹಾವು. ಇಷ್ಟು ದಿವಸ ನಾನು ಹಾವನ್ನೇ ಹೂವು ಅಂತ, ಹೂವಿನ ಮಾಲೆ ಅಂತ ಭ್ರಮಿಸಿಬಿಟ್ಟಿದ್ದೆ ಅಂತಂದ. ಬೇಕಾದಷ್ಟು ರೇಗಾಡಿದ, ಬೇಡ್ಕೊಂಡ, ಕಾಲಿಗೆ ಬೀಳ್ತೀನಿ ಅಂತ ಕೇಳ್ಕೊಂಡ. 1 ವಾರ ಕೊಡ್ತೇನೆ, ಭರತನಿಗೆ ಪಟ್ಟಾಭಿಷೇಕ ಮಾಡ್ತೇನೆ ಗ್ಯಾರಂಟಿ. ರಾಮನ್ನು ಬಿಟ್ಟು ನಾನಿರಲ್ಲ, ರಾಮ ಮಾತ್ರ ದಂಡಕಾರಣ್ಯಕ್ಕೆ ಹೋಗೋದು ಬೇಡ, ಅವನನ್ನು ಬಿಟ್ಟು ನಾನು ಹೇಗಿರಲಿ? ಆ ದಂಡಕಾರಣ್ಯ ಅಂದರೆ ಸಾಮಾನ್ಯವೇ? ಎಷ್ಟು ಘೋರವಾದ ಅರಣ್ಯ, ಅದರಿಂದ ಅದೊಂದು ಕೇಳಬೇಡ ಅಂತ ಎಷ್ಟು ಹೇಳಿದರೂ ಕೂಡ ಕೈಕೇಯಿ ಹಠ ಮಾಡಿದ್ಲು. ಏನು ಮಾಡಿದರೂ ಕೂಡ ಅದು ಕೈಕೇಯಿ ಒಪ್ಪಲಿಲ್ಲ. ದಶರಥ ಹತ್ತು ಮುಖ ಇಷ್ಟು ಬಾತು ಹೋಗಿ ಕಣ್ಗುಡ್ಡೆಲ್ಲ ಮೇಲೆ ಬಂದ ಹಾಗಾಗಿ ಕೆಂಪಾಗಿ ಕುಸಿದು ಬಿದ್ದಿದ್ದಾನೆ, ನಿತ್ರಾಣಾಗಿ ಬಿದ್ದಿದ್ದಾನೆ. ಆ ಪ್ರಸಂಗ ಬಂತು. ನೋಡಿ, ಒಬ್ಬ ದೂತಿಯಿಂದ ಕೋಸಲ ದೇಶದ ಇತಿಹಾಸನೇ ಎಷ್ಟು ಬದಲಾಗಿ ಹೋಯಿತು. ಒಬ್ಬ ದೂತಿ ಮಾಡಿದ ಕೆಲಸ, ಯಾರನ್ನು ಯಾವ ಜಾಗದಲ್ಲಿ ಇಡಬೇಕೋ ಆ ಜಾಗದಲ್ಲಿ ಇಡಬೇಕು. ಒಬ್ಬ ಮಂಥರೆಗೆ ಕೈಕೇಯಿ ಕೊಟ್ಟ ಸಲಿಗೆಯಿಂದ ಏನಾಯಿತು? ಅವಳು ಹುಟ್ಟಿದಾಗಿನಿಂದಲೇ ದೂತಿ ಆಗಿರಬಹುದು, ಆದರೆ ಯಾರ್ಯಾರನ್ನು ಯಾವ ಜಾಗದಲ್ಲಿ ಇಡಬೇಕೋ ಆ ಜಾಗದಲ್ಲಿ ಇಡಬೇಕು. ಒಬ್ಬ ಪ್ಯೂನೇ ಆಗಿರಬೇಕಷ್ಟೇ ಹೊರತು ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿಬಿಟ್ರೆ ಏನು ಬದಲಾವಣೆ ಮಾಡ್ತಾನೆ? ಇತಿಹಾಸದಲ್ಲಿ ಎಂಥ ಬದಲಾವಣೆ ಒಬ್ಬ ದೂತಿಯಿಂದ, ಅಂಥ ಬದಲಾವಣೆ ಆಗೋಯಿತು. ರಾಜ ಅಂತ ಅನಿಸ್ಕೊಂಡಿರ್ತಕ್ಕಂಥ ದಶರಥ ಮಹಾರಾಜ ಕುಸಿದು ಬಿದ್ದಿದ್ದಾನೆ. ಹೇಳಿದ, ರಾಮ ಕಾಡಿಗೆ ಹೋದರೆ ನನ್ನ ಪ್ರಾಣ ಹೋಗ್ತದೆ, ನನ್ನ ಪ್ರಾಣ ಹೋಯಿತು ಅಂತಾದರೆ ನೀನು ವಿಧವೆ ಆಗ್ತಿ, ನಿನ್ನ ಸೌಭಾಗ್ಯ ಹೋಗ್ತದೆ, ನಾನು ವಿಧವೆ ಆದರೂ ಪರವಾಗಿಲ್ಲ ಅಂತಾಳೆ ಕೈಕೇಯಿ. ಎಷ್ಟರ ಮಟ್ಟಿಗೆ ತಲೆ ಕೆಟ್ಟಿರ್ಬೋದು ಯೋಚನೆ ಮಾಡಿ. ರಾಮ ಕಾಡಿಗೆ ಹೋಗಬೇಕು, ನಿನ್ನ ಗೌರವ ಮಣ್ಣು ಪಾಲಾಗ್ತದೆ ಅಂತಂದ, ಆದರೂ ಪರವಾಗಿಲ್ಲ ಅಂತ. ದಶರಥ ಮಹಾರಾಜ ಹೇಳಿದ, ನಾನು ಅಶ್ವಮೇಧ ಯಾಗ ಮಾಡಿ ಔಭೃತ ಸ್ನಾನ ಮಾಡಿದ್ದೇನೆ. ಅಶ್ವಮೇಧ ಯಾಗ ಮಾಡಿದಾಗ ಕಲಶದಲ್ಲಿ ಅಭಿಮಂತ್ರಿಸಿ ಬ್ರಾಹ್ಮಣರು ವೇದ ಮಂತ್ರಗಳಿಂದ ಆ ಕಲಶೋದಕವನ್ನು ತಲೆ ಮೇಲೆ ಸುರಿತಾರೆ. ಎಷ್ಟು ಪವಿತ್ರ ಆಗ್ತದೆ ತಲೆ. ಅಂಥ ತಲೆಯನ್ನು ನಿನ್ನ ಪಾದಕ್ಕಿಟ್ಟು ಬೇಡ್ಕೋತೀನಿ, ರಾಮನ ಕಾಡಿಗೆ ಕಳಿಸ್ಬೇಡ ಅಂತಂದು. ಸಾಧ್ಯ ಇಲ್ಲ ಅಂದವು, ಸಾಧ್ಯ ಇಲ್ಲ. ಇಷ್ಟು ನಿಕೃತಿ ಮಾಡಿದ ಕೆಲಸ, ಮಂಥರೆ ಮಾಡಿದ ಕೆಲಸ. ಆಮೇಲೆ ಸುಮಂತ್ರ ಬಂದ, ಮುಂದಿನ ವ್ಯವಸ್ಥೆ ಆಗಬೇಕಲ್ಲ. ಸುಮಂತ್ರ ಬಂದು ನೋಡ್ತಾನೆ, ದಶರಥನ ಪರಿಸ್ಥಿತಿ ಗಂಭೀರವಾಗಿದೆ. ಯಾಕೆ ಹೀಗೆ ಅಂತ ಕೇಳಿದಾಗ ಕೈಕೇಯಿ ಎಲ್ಲ ವಿವರಿಸಿದ್ಲು. 2 ವರ ಕೊಡ್ತೀನಿ ಅಂತ ಹೇಳಿದ್ರು, ನಾನು 2 ವರ ಕೇಳಿದ್ದಕ್ಕೆ ರಾಮನನ್ನು ಕಾಡಿಗೆ ಕಳಿಸಲಿಕ್ಕೆ ಇಷ್ಟ ಇಲ್ಲದೇನೆ ಈ ರೀತಿ ಒದ್ದಾಡ್ತಾ ಇದ್ದಾರೆ ಅಂತ. ಆಗ ರಾಮನಿಗೆ ಹೇಳಿ ಕಳಿಸು ಅಂತಂದು ಇವಳು ಕೈಕೇಯಿನೇ ಹೇಳಿದ್ಲು. ದಶರಥ ಅಂತೂ ಮಾತಾಡಲಿಲ್ಲ. ರಾಮನಿಗೆ ನೀನು ಕಾಡಿಗೆ ಹೋಗು ಅಂತ ದಶರಥ ಬಾಯ್ಬಿಟ್ಟು ಹೇಳಲೇ ಇಲ್ಲ. ಕೈಕೇಯಿನೇ ಕರೆಸಿದ್ಲು. ಬಂದಾಗ ರಾಮ, ಯಾಕೆ ಹೀಗಾಗಿದ್ದಾರೆ ನಮ್ಮಪ್ಪ ಅಂತ ಕೇಳಿದ ರಾಮ. ಕೈಕೇಯಿ ಹೇಳಿದ್ಲು, 2 ವರ ಕೇಳಿದ್ದೀನಿ ನಾನು. 1 ವರ ಭರತನಿಗೆ ಪಟ್ಟಾಭಿಷೇಕ, ಇನ್ನೊಂದು ವರ ರಾಮ ಕಾಡಿಗೆ ಹೋಗಬೇಕು ಅಂತ. ಅದಕ್ಕೆ ನೀನು ಹೋಗ್ತೀಯೋ ಇಲ್ಲೋ, ನೀನೆಲ್ಲಿ ಪ್ರತಿಭಟನೆ ಮಾಡ್ತೀಯೋ ಅಂತ ಅನುಮಾನಪಟ್ಟು ಈ ರೀತಿ ದುಃಖ ಪಡ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ದು. ಆಗ ಭರತ ಒಂದು ಮಾತು ಹೇಳ್ತಾನೆ, ಅಮ್ಮ 2 ವರ ಕೊಡ್ತೀನಿ ಅಂತ ಹೇಳಿದ್ರು ನಿಮ್ಮ ಯಜಮಾನರು ದಶರಥ ಮಹಾರಾಜರು, ಅದನ್ನು ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಖರ್ಚು ಮಾಡಿಕೊಂಡೆ ಅಂತ ಕೇಳಿದ. ನೀನು ನನಗೆ ಆರ್ಡರ್ ಮಾಡಿದರೆ, ರಾಮ ನೀನು ಕಾಡಿಗೆ ಹೋಗು, ಭರತನಿಗೆ ಪಟ್ಟಾಭಿಷೇಕ ಮಾಡಿಸಿ ಹೋಗು ಅಂತ ಆರ್ಡರ್ ಮಾಡಿದರೆ, ನಾನೇ ನಿಂತು ಭರತನಿಗೆ ಪಟ್ಟಾಭಿಷೇಕ ಮಾಡಿ ಕಾಡಿಗೆ ಹೊರಡ್ತಿದ್ದೆ. ಆ 2 ವರ ಇನ್ಯಾವುದಕ್ಕಾದರೂ ಉಪಯೋಗ ಬೀಳ್ತಿತ್ತು. ಅನ್ಯಾಯವಾಗಿ ಖರ್ಚು ಮಾಡ್ಕೊಂಡ್ಬಿಟ್ಟಿಯಲ್ಲ ಅಂತಂದ. ನಾಚಿ ನೀರಾಗಿ ಹೋದ್ಲು ಕೈಕೇಯಿ. ಎಷ್ಟು ಸುಲಭವಾಗಿ ತಗೊಂಡ ರಾಮ. ಹೇಳ್ತಾನೆ, ನನಗೆ ವನವಾಸೋ ಮಹೋದಯ ಅಂದ. ವನವಾಸ ಮಾಡೋದು ಅಂದರೆ ನನಗೆ ಬಹಳ ಇಷ್ಟ.
ನಾನೆಲ್ಲೋ ತಪ್ಪಿ ಕ್ಷತ್ರಿಯನಾಗಿ ಹುಟ್ಟಿದ್ದೇನಷ್ಟೇ. ನನಗೆ ಹಾರ್ಡ್ ಲಿವಿಂಗೇ ಇಷ್ಟ, ಈ ಸಾಫ್ಟ್ ಲಿವಿಂಗ್ ನನಗೆ ಬೇಕಾಗಿಲ್ಲ. ವಿದ್ಯಮಾಂ ಋಷಿಭಿಸ್ತುಲ್ಯಂ, ನಾನೊಬ್ಬ ಋಷಿ ಅಂತ ತಿಳ್ಕೊ. ಋಷಿ ವಂಶದಲ್ಲಿ ಹುಟ್ಟಬೇಕಾದವನು ರಾಜವಂಶದಲ್ಲಿ ಹುಟ್ಟಿದ್ದೇನೆ, ನನಗೆ ಅದೇ ಇಷ್ಟ. ಋಷಿಗಳಂತೆ ಕಾಡಿನಲ್ಲಿರೋದೇ ಇಷ್ಟ. ಸುಲಭವಾಗಿ ಹೋಗ್ತೇನೆ, ನನಗೇನು ಆತಂಕ ಇಲ್ಲ, ಚಿಂತೆ ಇಲ್ಲ. ಆದರೂ ಒಂದು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಕೇಳಿದ್ಯಲ್ಲ ಚಿಕ್ಕಮ್ಮ, ಆ ಭರತನಿಗೆ ಪಟ್ಟಾಭಿಷೇಕ ಮಾಡಿದರೆ ಇಡೀ ಕೋಸಲ ದೇಶದ ಪ್ರಜೆಗಳ ಜವಾಬ್ದಾರಿಯೆಲ್ಲ ಅವನ ಮೇಲೆ ಬೀಳ್ತದೆ. ಅವನಿನ್ನೂ ಸಣ್ಣ ಕೂಸು, ಹಸುಳೆ, ಸಣ್ಣವನು. ಅವನ ತಲೆ ಮೇಲೆ ಅಷ್ಟು ದೊಡ್ಡ ಜವಾಬ್ದಾರಿ ಹಾಕಿದರೆ, ಯಾರ ಮನೆಯಲ್ಲಿ ಏನಾದರೂ ಕಳ್ತನ ಆಯಿತು, ಯಾರಿಗೆ ತಲೆನೋವು ಬಂತು, ದುರ್ಮರಣ ಆಯಿತು, ಏನೋ ರೋಗ ಬಂತು, ಎಲ್ಲದಕ್ಕೂ ರಾಜಕಾರಣ. ಆಗಿನ ಕಾಲಕ್ಕೆ ಹಂಗಿತ್ತು, ಈಗೆಲ್ಲ ಇಲ್ಲ. ಅದು ರಾಜಕಾರಣ. ಏನಾದರೂ ಆದರೂ ರಾಜನ ಕ್ವಶನ್ ಮಾಡ್ತಿದ್ರು, ನಿಂದು ಆಳ್ವಿಕೆ ಸರಿಯಾಗಿಲ್ಲ, ಅದರಿಂದ ಅನಾಹುತ ಆಗ್ತಾ ಇದೆ. ಚಿಕನ್ ಗುನ್ಯಾ ಬಂತು ಅಂತಂದರೆ ರಾಜನ ಕೇಳ್ತಾ ಇದ್ದರು, ಯಾಕೆ ಹೀಗಾಯಿತು, ನಿನ್ನ ಆಳ್ವಿಕೆ ಸರಿ ಇಲ್ಲ ಅಂತ ಕೇಳ್ತಾ ಇದ್ದರು. ಎಂಥ ಜವಾಬ್ದಾರಿ ಹಾಕಿದ್ದಿ. ನನ್ನನ್ನು 14 ವರ್ಷ ಕಾಡಿಗೆ ಕಳಿಸಿದರೆ ನಾನು ನನ್ನ ಪಾಡಿಗೆ, ನನ್ನ ಹೊಟ್ಟೆ, ನನ್ನ ಆರೋಗ್ಯ ನಾನು ನೋಡಿಕೊಂಡ್ರೆ ಸಾಕು. ಇಡೀ ಕೋಸಲ ದೇಶದ ಪ್ರಜೆಗಳ ಯೋಗಕ್ಷೇಮ ಎಲ್ಲ ಭರತನ ಮೇಲೆ ಬಿತ್ತಲ್ಲ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತಾನೆ. ಚಿಕ್ಕಮ್ಮ, ನನ್ನ ಮೇಲೆ ಎಷ್ಟು ಪ್ರೀತಿ. ವನಭುವಿ ತನು ಮಾತ್ರತ್ರಾಣಂ ಆಜ್ಞಾಪಿತಮ್ಮೆ ಸಕಲ ಭುವನ ಭಾರ ಸ್ಥಾಪಿತೋ ವತ್ಸಮೂರ್ಧಿನಿ. ಇಡೀ ಲೋಕದ ಭಾರ ಎಲ್ಲ ಅವನ ಮೇಲೆ ಹಾಕಿ ನನ್ನ ಹೊಟ್ಟೆ ಮಾತ್ರ ನಾನು ನೋಡಿಕೊಂಡಿದ್ದರೆ ಸಾಕು, ಅಷ್ಟು ಸುಲಭ ಆಯಿತು ನನ್ನ ಜೀವನ. ಎಂಥ ಮಾತು. ರಾಜ ಆಗೋದು ಅಂತಂದರೆ ಎಲ್ಲರ ಜವಾಬ್ದಾರಿ ಅವನ ಮೇಲೆ ಇರ್ತದೆ. ಹೀಗೆ ರಾಮ ಹೇಳಿ ಆಯಿತು, ನಾನು ಕಾಡಿಗೆ ಹೋಗ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಕೌಸಲ್ಯಗೆ ಹಿಂದೆ ಹೋಗಿ ಹೇಳಿದ್ದ, ನನಗೆ ಪಟ್ಟಾಭಿಷೇಕವಂತೆ ಅಂತ. ಈಗ ನನಗೆ ಕಾಡಿಗೆ ಹೋಗೋ ಯೋಗ ಬಂದಿದೆ ಅಂತ ಹೇಳಲಿಕ್ಕೆ ಅಷ್ಟೇ ನಿರ್ವಿಕಾರವಾಗಿ ಕೌಸಲ್ಯಗೆ ಹೇಳಬೇಕು ಅಂತ ಕೌಸಲ್ಯ ಮನೆಗೆ ಹೋಗ್ತಾ ಇದ್ದಾನೆ. ಕೈಕೇಯಿಗೆ ಮಾತು ಕೊಟ್ಟ, ನಾನು 14 ವರ್ಷ ವನವಾಸಕ್ಕೆ ಸಿದ್ಧನಾಗಿದ್ದೇನೆ. ದಶರಥ ಮಹಾರಾಜರ ಹತ್ರ ವರ ಕೇಳೋದಕ್ಕಿಂತ ನೀನೇ ನನಗೆ ಆಜ್ಞೆ ಮಾಡಬಹುದಾಗಿತ್ತು. ಭರತನಿಗೆ ಪಟ್ಟಾಭಿಷೇಕ ಮಾಡಿಸಿ ನೀನು ಕಾಡಿಗೆ ಹೋಗು ಅಂತ. ನಿಮ್ಮ ಮಾತು ನಾನೇನು ಮೀರ್ತಾ ಇದ್ದಿಲ್ಲ. ನನ್ನ ಮೇಲೆ ನಿಮಗೆ ಯಾಕೆ ಅನುಮಾನ ಬಂತು? ದಶರಥನ ಹತ್ರ ವರ ಕೇಳಿ ಆ ವರದ ಪ್ರಕಾರ ನಾನು ಕಾಡಿಗೆ ಹೋಗಬೇಕು ಅನ್ನುವಂಥ ಆಗ್ರಹ ಯಾಕೆ? ನಾನೇನು ನಿಮ್ಮ ಆಜ್ಞೆಯನ್ನು ಯಾವತ್ತಾದರೂ ಮೀರಿದ್ದೇನಾ? ನನಗೇನು ರಾಜ್ಯವೇ ಬೇಕು ಅಂತೇನಿಲ್ಲ ಬದುಕಲಿಕ್ಕೆ, ಕಾಡಿನಲ್ಲಿ ಆದರೂ ಬದುಕ್ತೇನೆ. ನಾಹಂ ಅರ್ಥಪರೋ ದೇವಿ, ನನ್ನ ಜೀವನ ಅರ್ಥಪ್ರಧಾನ ಜೀವನ ಅಲ್ಲ, ಧರ್ಮಪ್ರಧಾನವಾದಂಥ ಜೀವನ. ಧರ್ಮಪ್ರಧಾನ ಜೀವನಕ್ಕೆ ಸಿಂಹಾಸನ ಯಾತಕ್ಕೆ ಬೇಕು? ಋಷಿಗಳಂತೆ ಇದ್ದರೆ ಅದು ಜೀವನ ಆಗೋದಿಲ್ವೇ? ಅರ್ಥಪ್ರಧಾನ ಜೀವನ ಅಂತಾರೆ. ಅರ್ಥ ಅಂದರೆ ಹಣಕಾಸು. ಜೀವನದಲ್ಲಿ ಅದೇ ಪ್ರಧಾನ ಸ್ಥಾನ ಗಳಿಸಬೇಕು ಅಂತಿದ್ದವರಿಗೆ ಸಿಂಹಾಸನ, ರಾಜ್ಯ, ಅಧಿಕಾರ ಬೇಕಾಗ್ತದೆ. ನನಗೇನು ಅರ್ಥಪ್ರಧಾನ ಜೀವನ ಬೇಕಾಗಿಲ್ಲ. ನಾನು ಸುಲಭವಾಗಿ ಕಾಡಿಗೆ ಹೋಗ್ತೇನೆ ಅಂತ ಹೊರಟ. ಕೈಕೇಯಿಗೆ ಮಾತು ಕೊಟ್ಟು ಕೌಸಲ್ಯ ಮನೆಗೆ ಬಂದ, ತನ್ನ ತಾಯಿ ಮನೆಗೆ ಬಂದ. ಮೊದಲು ಬಂದು ಹೇಳಿದ್ದ, ನನಗೆ ಪಟ್ಟಾಭಿಷೇಕ ಮಾಡ್ತಾರಂತೆ, ನಿರ್ವಿಘ್ನವಾಗಿ ಆ ಕಾರ್ಯ ನಡೀಲಿ ಅಂತ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದ. ಈಗ ಕೌಸಲ್ಯ ಮನೆಗೆ ಮತ್ತೆ ಹೋಗ್ತಾ ಇದ್ದಾನೆ. ಇಲ್ಲ, ಕೆಲಸ ಸ್ವಲ್ಪ ಬದಲಾವಣೆ ಆಗಿದೆ ಅಷ್ಟೇ. ಕೆಲಸ ಬದಲಾವಣೆ ಆಗಿದೆ. ಸಿಂಹಾಸನದ ಬದಲು ಕಾಡಿಗೆ ಹೋಗು ಅಂತ ನಮ್ಮ ತಂದೆಯ ಆಜ್ಞೆಯಂತೆ ಅದನ್ನು ಚಿಕ್ಕಮ್ಮ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನೀಗ ಕಾಡಿಗೆ ಹೊರಟಿದ್ದೇನೆ. 14 ವರ್ಷದ ವನವಾಸ ನಿರ್ವಿಘ್ನವಾಗಿ ನಡೀಲಿ, ಅದಕ್ಕೆ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡೆ, ನಿರ್ವಿಕಾರವಾಗಿ ಕೇಳಿಕೊಂಡೆ. ಆದರೆ ಕೌಸಲ್ಯಗೆ ಮಾತ್ರ ಈ ಮಾತು ಕೇಳಿ ಆಘಾತ ಆಯಿತು. ಕುಸಿದು ಬಿದ್ದಲು, ಮೂರ್ಛೆ ಬಿದ್ದಲು, ಎಚ್ಚೆತ್ತುಕೊಂಡ್ಲು, ಸುಧಾರಿಸಿದ್ಲು, ಸಾಕಷ್ಟು ವಿಲಾಪ ಮಾಡಿದ್ಲು. ನನಗೆ ನೀನು ಮಗನಾಗಿ ಹುಟ್ಟದೇ ಇದ್ದರೆ ಚೆನ್ನಾಗಿತ್ತು ಅಂತ ಅಂದ್ಕೊಂಡು, ಮಕ್ಕಳಿಲ್ಲ ಅಂತ ಒಂದು ದುಃಖ ಪಡ್ತಾ ಇದ್ದೆ. ಈಗ ನೀನು ಮಗನಾಗಿ ಹುಟ್ಟಿ ಕಾಡಿಗೆ ಹೋಗೋದ್ರಿಂದ ಇನ್ನಷ್ಟು ದುಃಖ ಜಾಸ್ತಿ ಆಯಿತು. ಈಗ
ಮಕ್ಕಳಿಲ್ಲ ಅನ್ನೋ ದುಃಖಕ್ಕಿಂತ ಮಗ ಕಾಡಿಗೆ ಹೋಗಿದ್ದಾನೆ, 16 ವರ್ಷದ ಹುಡುಗ ಕಾಡಿಗೆ ಹೋಗಿದ್ದಾನೆ ಅಂತಂದರೆ ಎಷ್ಟು ದುಃಖ ಅದು. ಅಂಥ ಘೋರವಾದ ಅರಣ್ಯದಲ್ಲಿ ಹೇಗಿರ್ತಿ ನೀನು, ಯಾವ ಜನ್ಮದ ಪಾಪವೋ ಏನೋ ಅಂತ ತನ್ನ ಬಗ್ಗೆ ತಾನು ಬಹಳ ವಿಲಾಪ ಮಾಡಿಕೊಂಡ್ಳು. ವಿಶ್ವಾಮಿತ್ರರು ನಿನಗೆ ಕಂಕಣ ಬಂಧ ಮಾಡಿದ್ರಲ್ಲ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕಕ್ಕೆ ಅಂತ, ಆ ಕಂಕಣ ಬಂಧ ಮಾಡಿದ ಮುಹೂರ್ತ ಸರಿ ಇದ್ದಿಲ್ವೋ ಏನೋ. ವಿಶ್ವಾಮಿತ್ರರಂಥ ಮಹರ್ಷಿಗಳು ಯಾವ ಮುಹೂರ್ತದಲ್ಲಿ ಕಂಕಣ ಬಂಧ ಮಾಡಿದರು, ಯಾಕೆ ಈ ವ್ಯತ್ಯಾಸ ಆಯಿತು, ಹೀಗೆಲ್ಲ ವಿಲಾಪ ಮಾಡಿದ್ಲು. ಕೆಲವರಿಗೆ ಇದೂ ಸಂದೇಹ ಬಂದಿದೆ. ವಿಶ್ವಾಮಿತ್ರರು ಕಂಕಣ ಬಂಧ ಮಾಡಿದ್ದರು ಯುವರಾಜ ಪಟ್ಟಾಭಿಷೇಕಕ್ಕೆ, ಆದರೆ ಅದು ವ್ಯತ್ಯಾಸ ಆಯ್ತಲ್ಲ, ಮುಹೂರ್ತ ವ್ಯತ್ಯಾಸ ಹೇಗಾಯಿತು, ಕಾಡಿಗೆ ಹೋಗೋ ಮುಹೂರ್ತ ಬಂದುಬಿಡ್ತಲ್ಲ. ಅದಕ್ಕೆ ಕೆಲವರು ಸಮಾಧಾನ ಹೇಳ್ತಾರೆ, ವಿಶ್ವಾಮಿತ್ರರು ಕಂಕಣ ಬಂಧ ಮಾಡುವಾಗ ರಾಮನ ಕೈ ಹಿಡಿದ್ರಂತೆ, ಆ ದಾರ ಕಟ್ಟಲಿಕ್ಕೆ ಕೈ ಹಿಡಿದಾಗ ಅದ್ಭುತವಾದಂಥ ಕೈ, ಆ ಕೈ ನೋಡಿ ಮೈ ಮರೆತು ನೋಡ್ತಾನೇ ನಿಂತುಬಿಟ್ರಂತೆ. ಮುಹೂರ್ತ 1 ಗಳಿಗೆ 2 ಗಳಿಗೆ ಹೀಗಿರ್ತದೆ, ಮುಹೂರ್ತ ಮೀರೇ ಹೋಯಿತು. ರಾಮನ ಸೌಂದರ್ಯವನ್ನು ಆಸ್ವಾದನೆ ಮಾಡುವ ಭರದಲ್ಲಿ ಮುಹೂರ್ತದ ಕಡೆ ಲಕ್ಷ್ಯ ಕೊಡಲಿಲ್ಲ. ಆ ಕೈಯನ್ನು ನೋಡ್ತಾ ನೋಡ್ತಾ ಎಂಥ ಅದ್ಭುತವಾದ ಕೈ ಇದು, ಏನು ಲಕ್ಷಣ ಚಿಹ್ನೆಗಳು ಆ ಕೈಯಲ್ಲಿ, ಯಾವ ಮನುಷ್ಯರ ಕೈಯಲ್ಲಿಯೂ ಅಂಥ ಚಿಹ್ನೆ ಇರೋದಿಲ್ಲ. ಅಂಥ ಅದ್ಭುತವಾದ ಶಂಖಚಕ್ರಾದಿ ಚಿಹ್ನೋಪೇತವಾದ ಆ ಕೈಯನ್ನು ನೋಡ್ತಾ ಬೆರಗಾಗಿ ಮೈಮರೆತು ಬಿಟ್ಟರು ವಿಶ್ವಾಮಿತ್ರರು. ಆದ್ದರಿಂದ ಮುಹೂರ್ತ ಮೀರಿತ್ತು. ಮುಹೂರ್ತ ಸರಿಯೇ, ಆದರೆ ಮುಹೂರ್ತ ಮೀರಿತ್ತಷ್ಟೆ. ಎಂದೂ ಜ್ಯೋತಿಷ್ಶಾಸ್ತ್ರ ಸುಳ್ಳಲ್ಲ. ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಅಂತಾರೆ. ಜ್ಯೋತಿಷ್ಯಶಾಸ್ತ್ರ ಪ್ರತ್ಯಕ್ಷ ಫಲ ಕೊಡ್ತಕ್ಕಂಥದ್ದು. ಏನಾದರೂ ಮುಹೂರ್ತ ಮೀರಿ ಕಾರ್ಯ ಮಾಡಿದಾಗ ಫಲ ಕೊಡದೇ ಇರಬಹುದು, ಆ ಮುಹೂರ್ತಕ್ಕೆ ಸರಿಯಾಗಿ ಮಾಡಿದರೆ ಕೊಟ್ಟೇ ಕೊಡ್ತದೆ. ಇತಿಹಾಸದಲ್ಲಿ ಒಂದು ಘಟನೆ ನಡೆದಿದೆ. ಭಾಸ್ಕರಾಚಾರ್ಯರು ಅಂತ ಬಹಳ ಪ್ರಸಿದ್ಧರಾದ ಒಬ್ಬ ಜ್ಯೋತಿಷ್ಕರಿದ್ದರು ನಮ್ಮ ದೇಶದಲ್ಲಿ. ಎಲ್ರಿಗೂ ಗೊತ್ತಿರಬಹುದು ಭಾಸ್ಕರಾಚಾರ್ಯ ಗಣಿತ ಅಂತ. ಗಣಿತದಲ್ಲಿ ಬಹಳ ನಿಷ್ಣಾತರು. ಅವರು ಜ್ಯೋತಿಷ್ಯದಲ್ಲೂ ಅಷ್ಟೇ ನಿಷ್ಣಾತರು. ಲೆಕ್ಕ ಹಾಕಿ ಜ್ಯೋತಿಷ್ಯ ಮುಹೂರ್ತ ಇಡುವವರು. ಅವರಿಗೊಂದು ಮಗು ಹುಟ್ಟಿತು, ಹೆಣ್ಣು ಮಗು. ಲೀಲಾವತಿ ಅಂತ ನಾಮಕರಣ ಮಾಡಿದರು. ಆ ಲೀಲಾವತಿಗೆ ಅವರೇ ಜಾತಕ ಬರೆದರು. ಸ್ವಯಂ ಜ್ಯೋತಿಷ ಪಂಡಿತರಾದ್ದರಿಂದ ಜಾತಕ ಬರೆದರು. ಆ ಜಾತಕವನ್ನು ಪರೀಕ್ಷೆ ಮಾಡಿದರು. ಪರೀಕ್ಷೆ ಮಾಡಿದಾಗ ಜಾತಕದಿಂದ ಏನು ಕಂಡು ಬಂತು, ಇವಳಿಗೆ, ಈ ಮಗುವಿಗೆ, ಹೆಣ್ಣು ಮಗುವಿಗೆ ಮುಂದೆ ಮದುವೆ ಮಾಡಿದರೆ ಮಾಡಿದ ಮರುದಿವಸವೇ ವೈಧವ್ಯ ಬರ್ತದೆ ಅಂತ ಜಾತಕದ ಫಲ. ಏನು ಮಾಡಬೇಕು, ಮದುವೆ ಮಾಡಬೇಕೋ ಬಿಡಬೇಕು? ಮದುವೆ ಮಾಡದೇ ಕನ್ಯೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದು ಸರಿಯಲ್ಲ. ಮದುವೆ ಮಾಡಿದರೆ ವಿಧವೆಯಾಗಿ ಕನ್ಯೆಯಾಗಿ ಮನೆಯಲ್ಲಿ ಉಳಿತಾಳೆ, ವಿಧವೆಯಾಗಿ ಮನೆಯಲ್ಲೇ ಉಳಿಬೇಕಾಗ್ತದೆ. ಇಂಥ ವಿಚಿತ್ರ ಜಾತಕ ಅದು. ಹುಟ್ಟಿದ ಗಳಿಗೆ ಆಗಿತ್ತು. ಅವತ್ತಿನಿಂದ ಭಾಸ್ಕರಾಚಾರ್ಯರು ಜ್ಯೋತಿಷ್ಯ ಶಾಸ್ತ್ರಗಳನ್ನೆಲ್ಲ ಆಲೋಡನೆ ಮಾಡಿದರು. ಮುಹೂರ್ತಗಳ ಶಾಸ್ತ್ರ ಒಂದಿದೆ, ಆ ಮುಹೂರ್ತದ ಶಾಸ್ತ್ರ ಆಲೋಡನೆ ಮಾಡಿದರು. ಮಗುವನ್ನು ಬೆಳೆಸಿದರು. ವಿವಾಹದ ವಯಸ್ಸಿಗೆ ಬಂದು ವರ ಹುಡುಕಿದರು. ಆದರೆ ಇವಳು ವಿಧವೆ ಆಗ್ತಾಳೆ ಮದುವೆ ಆದರೆ ಅಂತ ಯಾರಿಗೂ ಹೇಳಿದ್ದಿಲ್ಲ. ಯಾರೋ ವರ ಒಪ್ಪಿಕೊಂಡ, ಮದುವೆ ಮಾಡಬೇಕು. ಒಂದು ಮುಹೂರ್ತ ಹುಡುಕಿದರು. ಆ ಮುಹೂರ್ತದಲ್ಲಿ ಮದುವೆ ಆದರೆ ಗಂಡ ಚಿರಂಜೀವಿ ಆಗ್ತಾನೆ. ಗಂಡ ಚಿರಂಜೀವಿ ಆಗಿರಬೇಕು, ಅಂಥ ಮುಹೂರ್ತ ಹುಡುಕಿದ್ರು ಅವರು. ಅಂಥ ಪಾಂಡಿತ್ಯ ಅವರಿಗಿತ್ತು. ಸಮಗ್ರ ಜ್ಯೋತಿಷ್ಶಾಸ್ತ್ರ ಆಲೋಡನೆ ಮಾಡಿ ಗಂಡ ಚಿರಂಜೀವಿ ಆಗುವಂಥ ಮುಹೂರ್ತ ಹುಡುಕಿದರು. ಆ ಮುಹೂರ್ತದಲ್ಲಿ ಮದುವೆ ಫಿಕ್ಸ್ ಮಾಡಿದರು ಭಾಸ್ಕರಾಚಾರ್ಯರು ಲೀಲಾವತಿಗೆ. ಪುರೋಹಿತರು ಬಂದರು. ಮದುವೆ ಕಾರ್ಯಗಳೆಲ್ಲ ಪ್ರಾರಂಭ ಆಯಿತು. ಸಾಂಗವಾಗಿ ಎಲ್ಲ ನಡೀತು. ಮುಹೂರ್ತಕ್ಕೆ ಸರಿಯಾಗಿ ಕಾಯ್ತಾ ಇದ್ದರು. ತಾಳಿ ಕಟ್ಟಬೇಕು, ಮದುವೆ ಆಗಬೇಕು, ತಡ ಆಗಬಾರ್ದು ಅಂತ ಪೂರ್ವಭಾವಿ ಕಾರ್ಯಕ್ರಮಗಳೆಲ್ಲ ಬೇಗ ಬೇಗ ಮುಗಿಸಿದ್ರು. ಮುಹೂರ್ತ ಮಾತ್ರ ನೋಡ್ತಾ ಇದ್ದರು. ಆಗಿನ ಕಾಲದಲ್ಲಿ ಮುಹೂರ್ತ ಹೇಗೆ ಕಂಡುಹಿಡಿಬೇಕು? ಈಗ ಗಡಿಯಾರಗಳಿರ್ತಾವೆ, ವಾಚ್ಗಳಿದ್ದಾವೆ. ಆವಾಗ ಅದು ಯಾವುದೂ ಇದ್ದಿಲ್ಲ.
ಸಮಯವನ್ನು ಕಂಡುಹಿಡಲಿಕ್ಕೆ ಒಂದು ಉಪಾಯ ಮಾಡಿದ್ರು ಹಿಂದಿನವರು. ಗಳಿಗೆ ಬಟ್ಲು ಅಂತ ಒಂದು ಬಟ್ಲು, ಅದು ಇಷ್ಟೇ ತೂಕದ ಬಟ್ಲು ಅಂತ ಒಂದು ಲೆಕ್ಕ ಇದೆ. ಅಷ್ಟೇ ತೂಕದ ಒಂದು ಬಟ್ಲು ಮಾಡಿ ಅದಕ್ಕೆ ತೂತು ಹಾಕಬೇಕು. ಇಷ್ಟೇ ತೂತಿರಬೇಕು ಅಂತಲೂ ಲೆಕ್ಕ ಇದೆ. ಅದನ್ನು ಒಂದು ಕೊಳಗದಲ್ಲಿ ನೀರು ತುಂಬಿಸಿ ನೀರಿನಲ್ಲಿ ಆ ಬಟ್ಲು ಇಡಬೇಕು. ಆ ನೀರು ಕೂಡ ಮಳೆ ನೀರು. ಇಂಥ ಋತುವಿನಲ್ಲಿ ಮಳೆ ಬಿದ್ದಾಗ ಆ ಮಳೆ ನೀರು ಸಂಗ್ರಹಿಸಿ ಆ ಮಳೆ ನೀರಿನಲ್ಲಿ ಬಟ್ಲು ಇಡಬೇಕು. ತುಂಬ ಗಟ್ಟಿ ನೀರಾಗಿದ್ದರೆ ಬಟ್ಲು ತುಂಬೋದಿಲ್ಲ. ತುಂಬ ತೆಳುವಾದ ನೀರಾದರೆ ಬೇಗ ತುಂಬುತ್ತದೆ. 1 ಗಂಟೆಗೆ ಸರಿಯಾಗಿ ಆ ಬಟ್ಲು ತುಂಬಬೇಕು ತೂತಿನಲ್ಲಿ. ಆ ರೀತಿಯಾದಂಥ ಒಂದು ಗಳಿಗೆ ಬಟ್ಲು ಅಂತ ತಯಾರು ಮಾಡಿ ಇಷ್ಟೇ ತೂಕದ ಬಟ್ಲಾಗಬೇಕು. ಭಾರದ ಬಟ್ಲಿಟ್ಟರೆ ಮುಳುಗೆ ಹೋಗ್ತದೆ. ದೊಡ್ಡ ತೂತು ಮಾಡಿದರೆ 5 ನಿಮಿಷಕ್ಕೆ ತುಂಬಿಬಿಡ್ತದೆ. 1 ಗಂಟೆಗೆ ತುಂಬಬೇಕು. ಅಂಥ ತೂತೇ ಹಾಕಬೇಕು. ಇಷ್ಟು ಗುಲುಗುಂಜಿ ತೂಕದ ಬಂಗಾರದ ತಂತಿ ಮಾಡಿ ಆ ತಂತಿ ಹಿಡಿಯುವ ತೂತು ಅಂತ ಲೆಕ್ಕ ಇದೆ. ಅಂಥ ತೂತು ಮಾಡಿದರು. ಅದು ಸಾಲಿಡ್ ವಾಟರ್ ಆಗಬಾರ್ದು. ನೀರು ಘನವಾಗಿ ಗಟ್ಟಿಯಾಗಿತ್ತು ಅಂತಂದರೆ ಅದು ಸಮಸ್ಯೆ ಬರ್ತದೆ. ತುಂಬ ತೆಳುವಾಗಿಯೂ ಇರಬಾರ್ದು. ಅಂಥ ನೀರನ್ನು ಸಂಗ್ರಹ ಮಾಡಿ ಅದರಲ್ಲಿ ಬಟ್ಲು ಇಟ್ಟಿದ್ದಾರೆ. ಅದು ತುಂಬ ಹೊತ್ತಿಗೆ ಮುಹೂರ್ತ ಅಂತ ಲೆಕ್ಕ. 1 ಗಂಟೆ ಆಗುವಾಗಲೂ ಹಾಗೆ ಮಾಡ್ತಿದ್ದರು ರಾಜರೆಲ್ಲ. ಗಳಿಗೆ ಬಟ್ಲನ್ನು ನೀರಿನಲ್ಲಿಡೋದು, 1 ಸಲ ತುಂಬಿದ ಕೂಡಲೇ 1 ಜಾಗಂಟೆ ಹೊಡೆಯೋದು, 1 ಗಂಟೆ ಆಯಿತು. ಮತ್ತೆ ಆ ನೀರು ಚೆಲ್ಲೋದು, ಬಟ್ಲು ಇಡೋದು, ಮತ್ತೊಂದು ಸಲ ಮುಳುಗಿದಾಗ 2 ಗಂಟೆ ಅಂತ ಲೆಕ್ಕ. ಹೀಗೆ ಮಾಡ್ತಾಯಿದ್ರು. ಮುಹೂರ್ತ ಬರೋ ಸಮಯಕ್ಕೆ ಸರಿಯಾಗಿ ಬಟ್ಲು ತುಂಬಬೇಕು. ಅವರು ಭಾಸ್ಕರಾಚಾರ್ಯರು ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಆ ಬಟ್ಲು ತುಂಬೋದನ್ನು ಕಾಯ್ತಾ ಇದ್ದರು. ಅದೇ ಮುಹೂರ್ತ. ಏನಾಯಿತು ಅಂದರೆ, ಈ ಲೀಲಾವತಿ ಸ್ವಲ್ಪ ಸಮಯ ಇತ್ತು ಇನ್ನು. ಬಟ್ಲು ತುಂಬಿತೋ ಇಲ್ಲವೋ ನೋಡೋಣ ಅಂತ ಕುತೂಹಲದಿಂದ ಲೀಲಾವತಿ ಬಂದು ಆ ಕೊಳಗದಲ್ಲಿ ಇಣುಕಿದ್ಲಂತೆ. ಬಟ್ಲು ತುಂಬಿದೆಯೋ ಇಲ್ಲೋ ನೋಡೋಣ ಅಂತ. ಇಣುಕುವಾಗ ಏನಾಯಿತು, ಆ ಲೀಲಾವತಿ ಕಿವಿಯಲ್ಲಿ ಒಂದು ರಿಂಗ್ ಹಾಕ್ಕೊಂಡಿದ್ಲಂತೆ, ಬಂಗಾರದ ರಿಂಗು. ಆ ರಿಂಗಿಗೆ ಒಂದು ಮುತ್ತಿತ್ತಂತೆ. ಮುತ್ತಿದ್ದ ಒಂದು ರಿಂಗ್ ಹಾಕ್ಕೊಂಡಿದ್ಲು. ಆ ರಿಂಗ್ ಸೌದೋಗಿತ್ತು. ತುಂಬ ದಿವಸದಿಂದ ಹಾಕ್ಕೊಂಡಿದ್ಲು, ಸೌದೋಗಿತ್ತು. ಇವರು ಗಮನಿಸಿಲ್ಲ. ಹಾಗೆಯೇ ಇಣುಕಿದ್ದಾಳೆ. ಇಣುಕಿದಾಗ ಏನೋ ಆಗಿ ಕಿವಿ ಮುಟ್ಕೊಂಡ್ಲು. ಆ ರಿಂಗು ಸ್ವಲ್ಪ ಉಳಿದಿತ್ತು, ತುಂಡಾಯಿತು. ತುಂಡಾದದ್ದು ಇವಳು ಗಮನಕ್ಕೆ ಬಂದಿಲ್ಲ. ರಿಂಗು ತುಂಡಾಗಿ ಆ ರಿಂಗಿಗಿದ್ದ ಮುತ್ತು ಬಟ್ಲಿಗೆ ಬಿತ್ತು. ಅಲ್ಲಿ ಸ್ವಲ್ಪ ನೀರಿತ್ತು, ಶಬ್ದನೂ ಆಗಲಿಲ್ಲ. ಆ ಮುತ್ತು ನೀರಿಗೆ ಬಿದ್ದು ಅದು ಆ ತೂತಿಗೆ ಹೋಗಿ ಸಿಗಾಕೊಂಡಿತ್ತಂತೆ. ಮುತ್ತು ಸಿಗಾಕೊಂಡಾಗ ನೀರು ತುಂಬೋದಿಲ್ಲ, ನೀರು ಮೇಲೆ ಬರ್ತಾ ಇಲ್ಲ, ನೀರು ತುಂಬ್ತಾ ಇಲ್ಲ. ಇನ್ನೂ ಬಟ್ಲು ತುಂಬಿಲ್ಲ, ಗಳಿಗೆ ಆಗಿಲ್ಲ, ಮುಹೂರ್ತ ಬಂದಿಲ್ಲ ಅಂತಲೇ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ. ಪುರೋಹಿತರು ಎಲ್ಲರೂ ನೋಡಿದರು, ಇನ್ನೂ ಬಟ್ಲು ತುಂಬಿಲ್ಲ. ಆದರೆ 2-3 ಸಲ ನೋಡಿದಾಗಲೂ ನೀರು ಇದ್ದಷ್ಟೇ ಇದೆ, ಮೇಲೆ ಬರ್ತಾ ಇಲ್ಲ. ಇದೇನಿದು, ಎಷ್ಟೊತ್ತಾಯಿತು ಅಲ್ಲೇ ಇದೆಯಲ್ಲ ನೀರು ಅಂತ ಆವಾಗ ಗೊತ್ತಾಯಿತು. ಅಷ್ಟೊತ್ತಿಗೆ ಮುಹೂರ್ತ ಮೀರಿ ಹೋಗಿತ್ತು. ಬಟ್ಲು ಮುತ್ತು ತುಂಬಿದೆ, ಇದು ಮುತ್ತು ತೂತಿಗೆ ಸಿಗಾಕೊಂಡಿದೆ, ನೀರು ತುಂಬಿಲ್ಲ, ಮುಹೂರ್ತ ಮೀರಿ ಹೋಗಿದೆ. ಇವರಿಗೆ ಅಂದಾಜಾಗಿಲ್ಲ, ಪುರೋಹಿತರಿಗೆ. ಇನ್ನೂ ತುಂಬಿಲ್ಲ ಅಂತ ಕಾಯ್ತಾ ಇದ್ದಾರೆ. ಆಮೇಲೆ ನೋಡಿದರು, ಯಾಕೋ ತುಂಬ್ತಾ ಇಲ್ವಲ್ಲ ಅಂತ ನೋಡಿದರೆ ಮುತ್ತು ಸಿಗಾಕೊಂಡಿದ್ದು. ಎಷ್ಟೊತ್ತಿಗೆ ಮುಹೂರ್ತ ಮುಗಿತೋ ಏನೋ ಅಂತ ಗಡಿಬಿಡಿಯಿಂದ ಮದುವೆ ಮುಗಿಸಿದರು. ಆದರೆ ಮುಹೂರ್ತ ಮೀರಿ ಹೋಗಿತ್ತು. ಮುಹೂರ್ತ ಮೀರಿಯೇ ತಾಳಿ ಕಟ್ಟಿದ್ದಾಯಿತು. ಮುಹೂರ್ತ ಮೀರಿ ಹೋಗಿತ್ತು. ಹೀಗಾಗ್ತದೆ ಕೆಲವು ಸಲ ನಮ್ಮ ಪ್ರವಚನ ಆಗುವಾಗ ಗಡಿಯಾರ ಹಾಕಿರ್ತಾರೆ ಗೋಡೆಗೆ, ಇಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಹೇಳಿರ್ತಾರೆ. ಆ ಗಡಿಯಾರ ಕೆಟ್ಟು ನಿಂತು ಹೋಗಿರ್ತದೆ. ನಾವು ನೋಡ್ತೀವಿ, ಮುಳ್ಳಿನ್ನೂ ಅಲ್ಲೇ ಇರ್ತದೆ, ಇನ್ನೂ ಆಗಿಲ್ಲ, ಟೈಮ್ ಆಗಿಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಮತ್ತೊಂದು ಸಲ ನೋಡ್ತೀವಿ, ಮುಳ್ಳು ಅಲ್ಲೇ ಇರ್ತದೆ, ಇನ್ನೂ ಟೈಮ್ ಆಗಿಲ್ಲ ಅಂತ. ಕೊನೆಗೆ ಜನರೆಲ್ಲ ತಮ್ಮ ವಾಚ್ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದಾಗ ನಮಗೆ ಡೌಟ್ ಬರ್ತದೆ, ಯಾಕೆ ವಾಚ್ ನೋಡ್ಕೋತಾ ಇದ್ದಾರೆ ಅಂತ. ನಾವು ಸ್ವಲ್ಪ ದಿಟ್ಟಿಸಿ ನೋಡಿದರೆ ಗೊತ್ತಾಗ್ತದೆ, ಗಡಿಯಾರ ನಿಂತಿದೆ. ಎಷ್ಟೊತ್ತಾಗಿದೆಯೋ ಏನೋ ಅಂತ ಅನ್ನಿಸ್ತದೋ ಇಲ್ವೋ. ಹಾಗೆಯೇ ಆ ಭಾಸ್ಕರಾಚಾರ್ಯರ ಜೀವನದಲ್ಲಿ ಇದೊಂದು ದುರ್ಘಟನೆ ನಡೀತು. ಆ ಬಟ್ಲಿಗೆ ಮುತ್ತು ಸಿಗ್ಬಿತ್ತು, ತುಂಬಿದ್ದು ಗೊತ್ತಾಗಿಲ್ಲ, ಮುಹೂರ್ತ ಗೊತ್ತಾಗಲಿಲ್ಲ, ಮುಹೂರ್ತ ಮೀರಿ ಹೋಯಿತು. ಮದುವೆ ಮಾಡಿದರು, ಮರುದಿವಸನೇ ವೈಧವ್ಯ ಬಂತು. ಅಷ್ಟು ಮೊದಲಿನ ಜಾತಕದ ಪ್ರಕಾರ ವೈಧವ್ಯ ಬರಬೇಕಾಗಿತ್ತು, ಬಂತು. ಆದರೆ ಇವರು ಹುಡುಕಿದ ಮುಹೂರ್ತ ಪ್ರಕಾರ ಚಿರಂಜೀವಿ ಆಗಬೇಕಾಗಿತ್ತು. ಆದರೆ ಆ ಮುಹೂರ್ತ ಮೀರಿಸಿದ ಪರಮಾತ್ಮ, ಆ ಮುಹೂರ್ತ ತಪ್ಪಿಸಿಬಿಟ್ಟ. ಅಂಥ ಚಾಣಾಕ್ಷ. ಏನು ಬೇಕಾದರೂ ಮಾಡ್ತಾನೆ ಭಗವಂತ.
ಅದು ಯಾರ್ದೋ ತಪ್ಪಲ್ಲ, ಯಾರಿಗೋ ಇನ್ನೊಬ್ರಿಗೆ ಹೆಸರಿಡೋ ಹಾಗಿಲ್ಲ. ಲೀಲಾವತಿನೇ ಇಣಿಕಿ ಅವಳ ರಿಂಗಿನ ಮುತ್ತೇ ಬಿದ್ದಿತ್ತಲ್ಲಿ, ಯಾರಿಗೆ ಬೈಬೇಕು? ಈ ರೀತಿ ಪ್ರಸಂಗ ಉಂಟು ಮಾಡಿ ಭಗವಂತ ತನ್ನ ಕಾರ್ಯ ತಾನು ಸಾಧನೆ ಮಾಡ್ತಾನೆ. ಅವನ ಇಚ್ಛೆಗೆ ಬಂದದ್ದು ನಡೀತದೆ, ಅದಕ್ಕೆ ವಿರುದ್ಧ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾಸ್ಕರಾಚಾರ್ಯ ಎಷ್ಟು ಮೇಧಾವಿಗಳಾದ್ರೇನು, ಎಂಥ ಮುಹೂರ್ತ ಹುಡುಕಿದ್ರೇನು, ದೈವಚಿತ್ತ ಹಾಗಿತ್ತು, ಮುಹೂರ್ತ ಮೀರಿಸಿಬಿಟ್ಟು. ಹಾಗೆ ವಿಶ್ವಾಮಿತ್ರರು ಬೇಕಾದಷ್ಟು ಪಂಡಿತರು ಹೌದು, ಆದರೆ ರಾಮನೇ ಮೋಹಗೊಳಿಸಿಬಿಟ್ಟ. ತನ್ನ ಕೈಯನ್ನು ನೋಡೋ ಹಾಗೆ ಮಾಡಿದ. ವಿಶ್ವಾಮಿತ್ರರು ಕೈ ನೋಡ್ತಾ ನಿಂತುಬಿಟ್ರು. ನೋಡ್ತಾನೇ ನಿಂತರು, ಮುಹೂರ್ತ ಮೀರಿ ಹೋಯಿತು. ಆಮೇಲೆ ಕಟ್ಟಿದರು. ಏನು ಉಪಯೋಗ? ಆದರೆ ಕೌಸಲ್ಯಗೆ ಇದು ಗೊತ್ತಿಲ್ಲ. ವಿಶ್ವಾಮಿತ್ರರು ಎಂಥ ಮುಹೂರ್ತದಲ್ಲಿ ಕಟ್ಟಿದರು ಅವರನ್ನು ಅಂತಾಳೆ. ಆದರೂ ವ್ಯರ್ಥ ಆಯ್ತಲ್ಲ, ಮುಹೂರ್ತದಲ್ಲಿ ಕಟ್ಟಿದ್ದು. ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಬಿಟ್ಟು ಕಾಡಿಗೆ ಹೋಗ್ತಿದ್ದೀಯಲ್ಲ ನೀನು. ಆದರೂ ರಾಮ ನೀನು ಕಾಡಿಗೆ ಹೋಗಬಾರ್ದು. ಇಲ್ಲ, ತಂದೆ ಮಾತು, ಪಿತೃವಾಕ್ಯ ಪರಿಪಾಲನೆ ಹೋಗಲೇಬೇಕು ಅಂತ ಇವನ ಹಠ. ಆಗ ಕೌಸಲ್ಯ ಹೇಳ್ತಾಳೆ, ನೀನು ಧರ್ಮಿಷ್ಠನಾಗಿದ್ದಿ, ಧರ್ಮದಲ್ಲಿ ಆಸಕ್ತಿ ಇದೆ ನಿನಗೆ, ಧರ್ಮದಲ್ಲಿ ಶ್ರದ್ಧೆ ಇದೆ, ಧರ್ಮ ಪರಿಪಾಲನೆ ಮಾಡಬೇಕು ಅಂತ ನಿನಗೆ ಆಸಕ್ತಿ ಇದೆ. ತಂದೆ ಮಾತು ನಡೆಸೋದು ಹೇಗೆ ಧರ್ಮವೋ, ತಾಯಿ ಮಾತು ನಡೆಸೋದು ಇನ್ನೂ ದೊಡ್ಡ ಧರ್ಮ ಅಂದ್ಲು. ಯಾಕೆ ಅಂದರೆ ಶಾಸ್ತ್ರದ ಪ್ರಕಾರ ತಂದೆಗೆ 2ನೇ ಸ್ಥಾನ. ಮೊದಲು ಮಾತೃದೇವೋ ಭವ ಅಂತಿರೋದು, ಆಮೇಲೆ ಪಿತೃದೇವೋ ಭವ, ಆಮೇಲೆ ಆಚಾರ್ಯ ದೇವೋ ಭವ, ಆಮೇಲೆ ಅತಿಥಿ ದೇವೋ ಭವ. ಅಂದರೆ ಪಿತೃವಾಕ್ಯ ಪರಿಪಾಲನೆ ಅಂತ ಅದು ಧರ್ಮ ಅಂತ ನೀನು ಇಟ್ಕೊಳ್ಳೋದಾದರೆ, ಮಾತೃವಾಕ್ಯ ಪರಿಪಾಲನೆ ಧರ್ಮ ಹೌದಲ್ವ? ಪಿತೃಗಿಂತ ಮಾತು ಹೆಚ್ಚಿನ ಸ್ಥಾನ ಮಾತೃಗೆ. ಅದರಿಂದ ನಿಮ್ಮ ತಂದೆ ಕಾಡಿಗೆ ಹೋಗಬೇಕು ಅಂತ ವರ ಕೊಟ್ಟಿದ್ದಾನೆ, ಆದ್ದರಿಂದ ಹೋಗಬೇಕು ಅಂತ ನೀನು ಹಠ ಹಿಡಿಯೋದಾದರೆ ನನ್ನ ಮಾತು ಪರಿಪಾಲನೆ ಮಾಡು. ನೀನು ಹೋಗಬೇಡ ಅಂತ ನಾನು ಹೇಳ್ತಿದ್ದೀನಿ, ನನ್ನ ಮಾತಿಗೆ ಬೆಲೆ ಕೊಡು. ಹಿಂಗೆ ಸಿಗಾಕಿಸಿಬಿಟ್ಲು ಕೌಸಲ್ಯ. ಅದಕ್ಕೆ ರಾಮ ಹೇಳಿದ, ತಕ್ಷಣ ಉತ್ತರ ಕೊಟ್ಟ, ನನಗೆ ಮಾತೃದೇವೋಭವ ಮೊದಲನೇ ಸ್ಥಾನ, ನಿನಗೆ ಯಾವುದು ಮೊದಲನೇ ಸ್ಥಾನ ವಿಚಾರ ಮಾಡು. ನಿನಗೆ ಮೊದಲನೇ ಸ್ಥಾನ ಪತಿದೇವಾಭವ, ನೀನು ಪತಿಯನ್ನು ದೇವ ಅಂತ ನೀನು ಇಟ್ಕೋಬೇಕು. ಆಮೇಲೆ ಪುತ್ರ ವ್ಯಾಮೋಹ ಎಲ್ಲ ಸೆಕೆಂಡ್ರಿ. ಮೊದಲು ನೀನು ಪತಿಗೆ ಮಾನ್ಯತೆ ಕೊಡಬೇಕು. ನಿನ್ನ ಪತಿ ದಶರಥ ನಾನು ಕಾಡಿಗೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅದಕ್ಕೆ ವಿರುದ್ಧವಾಗಿ ಇರಬೇಕು ಅಂತ ಹೇಳೋದೇ ನಿನಗೆ ಧರ್ಮ ಅಲ್ಲ ಅಂದ್ಬಿಟ್ಟು ಏನು ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಕೌಸಲ್ಯಗೆ. ಹೋಗಪ್ಪ ಅಂದ್ಬಿಟ್ಟು, ಹೋಗಿ ಬಾ, ಆ ವನದೇವತೆಗಳೇ ನಿನ್ನನ್ನು ರಕ್ಷಣೆ ಮಾಡಲಿ. ಅಲ್ಲಿರ್ತಕ್ಕಂಥ ಗಿಡ ಮರಗಳು, ಆ ದೇವತೆಗಳು, 10 ದಿಕ್ಕಿನಲ್ಲಿರುವ ದೇವತೆಗಳು ನಿನ್ನ ರಕ್ಷಣೆ ಮಾಡಲಿ ಅಂತ ಮಂಗಳಾಷ್ಟಕ ಹೇಳಿದ್ದಂತೆ. ಅದ್ಭುತವಾದ ಮಂಗಳಾಷ್ಟಕ ಕೌಸಲ್ಯ ಹೇಳೋದು. ಅಲ್ಲಿ ಕಾಡಿನಲ್ಲಿರ್ತಕ್ಕಂಥ ನದಿಗಳು, ಆ ಕಾಡಿನಲ್ಲಿರ್ತಕ್ಕಂಥ ಗಿಡ ಮರಗಳು, ಬೆಟ್ಟ ಗುಡ್ಡಗಳು ಎಲ್ಲವೂ ನಿನ್ನನ್ನು ರಕ್ಷಣೆ ಮಾಡಲಿ. ಅಲ್ಲಿ ಕಾಲ ನಡೆದೇ ನಡೀತದೆ, ಕಾಲ ನಿಯಾಮಕರಾದಂಥ ದೇವತೆಗಳು ನಿನ್ನನ್ನು ಕಾಪಾಡಲಿ. ಇವತ್ತು ಅದೇ ರೀತಿ ಮಂಗಳಾಷ್ಟಕ ಒಂದು ಪ್ರಸಿದ್ಧವಾಗಿದೆ. ಎಲ್ಲ ಬೆಟ್ಟ ಗುಡ್ಡಗಳು, ಶ್ರೀಮೇರುರ್ಹಿಮವಾಂಶ್ಚ ಮಂದರಗಿರಿ ಕೈಲಾಸ ಶೈಲಸ್ತಥಾ ಮಾಹೇಂದ್ರೋ ಮಲಯಶ್ಚ ವಿಂಧ್ಯ ನಿಷಧವು, ಈ ರೀತಿ ಪರ್ವತಗಳು ಕಾಪಾಡಲಿ. ಆದಿತ್ಯಾದಿ ನವಗ್ರಹ ಶುಭಕರಾಹ, ಜ್ಯೋತಿರ್ಮಂಡಲ ನಿನ್ನನ್ನು ಕಾಪಾಡಲಿ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ, ಗಂಗಾದಿ ನದಿಗಳು ಹರಿತವೆ ಭಾರತದಲ್ಲಿ, ಅವುಗಳೆಲ್ಲ ಕಾಪಾಡಲಿ ನಮ್ಮನ್ನು ಅಂತ ಮಂಗಳಾಷ್ಟಕದ ಸಂಕ್ಷಿಪ್ತ ರೂಪವೇ ಇವತ್ತು ಪ್ರಚಲಿತವಾಗಿರು. ಕೌಸಲ್ಯ ಬಹಳ ದೀರ್ಘವಾದ ರೀತಿಯಲ್ಲಿ ಎಲ್ಲ ಕಡೆಯಿಂದಲೂ ನಿನಗೆ ಮಂಗಳ ಆಗಲಿ ಅಂತ ಆಶಾಸನೆ ಮಾಡಿ ರಾಮನನ್ನು ಕೊಟ್ಟು ಕಳಿಸಿದ್ಲು.